ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರತಿ ವರ್ಷ ಲಕ್ಷಾಂತರ ಜನ ಭೇಟಿ ನೀಡುವ ಅರಮನೆಯ ಕುರಿತಾದ 3 ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಸುಟ್ಟು ಹೋದ ಅರಮನೆಯ ಬಗ್ಗೆ ನಿಮಗೆ ಗೊತ್ತಾ? ಹೌದು ವೀಕ್ಷಕರೇ, ಈಗಿನ ಮೈಸೂರಿನ ಅಂಬಾವಿಲಾಸ್ ಅರಮನೆಗಿಂತ ಮೊದಲು ಅಲ್ಲಿ ಒಂದು ಭವ್ಯವಾದ ಮರದ ಅರಮನೆ ಇತ್ತು. ಅದು 1897ರಲ್ಲಿ ಮದುವೆಯ ಸಮಾರಂಭವೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿಗೆ ಆಹುತಿಯಾಯಿತು. ಅದರ ನಂತರವೇ ಈಗಿನ ಕಲ್ಲಿನ ಅರಮನೆಯನ್ನು ಕಟ್ಟಲಾಯಿತು. ಎರಡನೇ ವಿಷಯ, ಮೈಸೂರು ಅರಮನೆಯನ್ನು ಬೆಳಗಲು ಬರೋಬ್ಬರಿ 97,000ಕ್ಕೂ ಹೆಚ್ಚು ಬಲ್ಬ್ಗಳನ್ನು ಬಳಸಲಾಗುತ್ತದೆ. ಇಡೀ ಅರಮನೆಯು ದೀಪಗಳಿಂದ ಕಂಗೊಳಿಸುವುದನ್ನು ನೋಡಲು ಪ್ರವಾಸಿಗರಿಗೆ ಅತ್ಯಂತ ಅಚ್ಚುಮೆಚ್ಚು. ಮೂರನೇ ವಿಷಯ, ಅರಮನೆಯಲ್ಲಿನ ಕಲ್ಯಾಣ ಮಂಟಪದ ಮೇಲ್ಛಾವಣಿಯನ್ನು ಗಾಜಿನಿಂದ ಮಾಡಲ್ಪಟ್ಟಿದೆ. ಇದನ್ನು ಬೆಲ್ಜಿಯಂ ದೇಶದಿಂದ ತರಿಸಲಾಗಿತ್ತು. ಇನ್ನೊಂದು ಖುಷಿಯ ವಿಷಯ ಏನೆಂದರೆ, ಮೈಸೂರು ಅರಮನೆಯು ಭಾರತದಲ್ಲಿ ತಾಜ್ ಮಹಲ್ನ ನಂತರ ಅತಿ ಹೆಚ್ಚು ಜನ ಭೇಟಿ ನೀಡುವ ಪ್ರವಾಸಿ ಸ್ಥಳವಾಗಿದೆ. ನಮ್ಮ ಮೈಸೂರಿನ ಮೇಲೆ ನಿಮಗೆ ಹೆಮ್ಮೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಮೈಸೂರು ಅಂತ ಕಮೆಂಟ್